ಹೆಲ್ದಿ ಪ್ರೋಟೀನ್ ಡ್ರಿಂಕ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇದು ಮಕ್ಕಳಿಗಂತೂ ತುಂಬಾ ಒಳ್ಳೆಯದು. ಡಾಕ್ಟರ್ ಹೇಳ್ತಾರೆ ಪ್ರೋಟೀನ್ ತೊಗೋಬೇಕು ಅಂತ. ಅದಕ್ಕೋಸ್ಕರ ನಾನು ಮನೆಯಲ್ಲೇ ಸಿಗುವಂಥ ಎಲ್ಲ ಡ್ರೈ ಫ್ರೂಟ್ಸಿಂದ ಒಂದು ಪ್ರೋಟೀನ್ ಡ್ರಿಂಕನ್ನು ರೆಡಿ ಮಾಡಿದ್ದೀನಿ. ಒಂದು ಸಲ ಟ್ರೈ ಮಾಡಿ. ಅದಕ್ಕೆ ಡೇಟ್ಸ್, ದ್ರಾಕ್ಷಿ, ಗೋಡಂಬಿ, ಬಾದಾಮಿ, ಪಿಸ್ತಾ, ಪಂಪ್ಕಿನ್ ಸೀಡ್ಸು, ಸನ್ಫ್ಲವರ್ ಸೀಡ್ಸ್, ವಾಲ್ನಟ್ ಎಲ್ಲವನ್ನು ಹಾಕಿ ಕ್ಲೀನಾಗಿ ವಾಶ್ ಮಾಡಿ ಒಂದು ಬೌಲಲ್ಲಿ ನೆನೆಸಿಡಬೇಕು. ಇನ್ನೊಂದು ಸಪ್ರೇಟ್ ಬೌಲಲ್ಲಿ ಗಸಗಸೆ, ಓಟ್ಸ್ ಮತ್ತು ಚಿಯಾ ಸೀಡ್ಸನ್ನು ಸಪ್ರೇಟಾಗಿ ನೆನೆಸಿಟ್ಕೋಬೇಕು. ಈ ಒಂದು ಡ್ರಿಂಕಿಂದ ನಿಮಗೆ ವೀಕ್ನೆಸ್ಸು, ಸುಸ್ತು ಏನೇ ಇದ್ರೂ ನಿಮಗೆ ತುಂಬ ಬೇಗ ಕ್ಲಿಯರಾಗಿ ಆರಾಮಾಗುತ್ತೆ. ಅದಕ್ಕೋಸ್ಕರ ಒಂದು ಸಲ ನೀವು ಇದನ್ನು ಟ್ರೈ ಮಾಡಿ ಮನೇಲಿ. ಇದು ರೆಗ್ಯುಲರಾಗಿ ಒಂದು 3 ಮಂತ್ಸ್ ಆದರೂ ಕುಡಿಬೇಕಾಗತ್ತೆ. ನಾನು 2 ಅವರ್ಗೋಸ್ಕರ ನೆನೆಸಿದ್ದೆ. ಇವಾಗ ನಾವು ಡ್ರೈ ಫ್ರೂಟ್ಸಲ್ಲಿರುವಂಥ ಇರುವಂಥ ಒಂದು ಅದರ ಸಿಪ್ಪೆಯನ್ನು ರಿಮೂವ್ ಮಾಡೋಣ, ಯಾಕಂದರೆ ಅದು ಹೆಲ್ತಿಗೆ ಒಳ್ಳೆಯದಲ್ಲ. ಮತ್ತು ಡೇಟ್ಸ್ ಬೀಜನೂ ಸಹ ನಾವು ರಿಮೂವ್ ಮಾಡೋಣ. ಹೀಗೆ ಎಲ್ಲ ಡೇಟ್ಸ್ ಬೀಜನ ರಿಮೂವ್ ಮಾಡಾದಮೇಲೆ ಎಲ್ಲ ಡ್ರೈ ಫ್ರೂಟ್ಸ್ಗಳನ್ನು ಒಂದು ಕಡೆ ಒಂದು ಜಾರಲ್ಲಿ, ಮಿಕ್ಸರ್ ಜಾರಲ್ಲಿ ಹಾಕಿಬಿಟ್ಟು ಚೆನ್ನಾಗಿ ಗ್ರೈಂಡ್ ಮಾಡ್ಕೊಳ್ಳೋಣ. ಅದಕ್ಕೆ ನೆನೆಸಿದಂಥ ಗಸಗಸೆಯನ್ನು ಮತ್ತು ಓಟ್ಸನ್ನು ಅದರಲ್ಲೇ ಹಾಕಿ ಚೆನ್ನಾಗಿ ಗ್ರೈಂಡ್ ಮಾಡ್ಕೋಬೇಕು. ನೈಸಾಗಿ ಗ್ರೈಂಡ್ ಮಾಡ್ಕೋಬೇಕು. ನೋಡಿ ಇವಾಗ ಎಷ್ಟು ಚೆನ್ನಾಗಿ ನೈಸಾಗಿ ಗ್ರೈಂಡ್ ಆಗಿದೆ ಅಲ್ವಾ? ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡೋಣ. ಅದಕ್ಕೆ ಬೇಕಾಗುವಷ್ಟು ಸ್ವಲ್ಪ ನೀರನ್ನು ಹಾಕಿ ಮತ್ತೆ ಅದರಲ್ಲಿ ಬೌಲಲ್ಲಿ ಹಾಕೋಣ. ಇದಕ್ಕೆ ನಿಮಗೆ ಬೇಕಾದರೆ ನಾನು ಬೆಲ್ಲದ ಪಾಕನ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಆ್ಯಡ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಸ್ಕಿಪ್ ಮಾಡ್ಕೊಳ್ಳಿ. ಅದಕ್ಕೆ 1 ಲೋಟದಷ್ಟು ಹಾಲನ್ನು ಮಿಕ್ಸ್ ಮಾಡೋಣ. ನೆಕ್ಸ್ಟು ಅದರಲ್ಲಿ ಚಿಯಾ ಸೀಡ್ಸ್ ನೆನೆಸಿದ್ವಲ್ಲ, ಅದನ್ನು ಗ್ರೈಂಡ್ ಮಾಡಬಾರ್ದು, ಲಾಸ್ಟಲ್ಲಿ ಇದಕ್ಕೆ ಆ್ಯಡ್ ಮಾಡಬೇಕು. ಸ್ವೀಟ್ ಬೇಡ ಅನ್ನೋರು ಬೆಲ್ಲನ ಬೇಕಾದರೆ ನೀವು ಸ್ಕಿಪ್ ಮಾಡ್ಬೋದು. ನೋಡಿ ಇವಾಗ ಹೆಲ್ದಿ ಆದಂಥ ಪ್ರೋಟೀನ್ ಡ್ರಿಂಕ್ ಮನೆಯಲ್ಲೇ ತುಂಬ ರುಚಿಕರವಾಗಿ ರೆಡಿಯಾಗಿದೆ. ಒಂದು ಸಲ ಟ್ರೈ ಮಾಡಿ, ಟೇಸ್ಟ್ ಮಾಡಿ. ಖಂಡಿತವಾಗಿ ನಿಮಗೂ ತುಂಬ ಇಷ್ಟ ಆಗುತ್ತೆ. ಟ್ರೈ ಮಾಡಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ.